ಈ ಒಂದು ಅಕಾಡೆಮಿ ಮುಖಾಂತರ ಓನ್ಲಿ ಎಜುಕೇಶನ್ ಪರ್ಪಸ್ ಯಾವುದೇ ತರದ ನಾವು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಯಾವುದೇ ತರದ ಫೌಂಡೇಶನ್ ಅಲ್ಲ, ಓನ್ಲಿ ಎಜುಕೇಶನ್ ಪರ್ಪಸ್ ಮಾತ್ರ. ಓಕೆನಾ, ನಾಲೆಡ್ಜ್ ಪ್ರಾಫಿಟೇಬಲ್ ಹೇಗಾಗೋದು ನಾವು ಅಂತ ಅಷ್ಟೇ, ಬೇರೆ ಏನಿಲ್ಲ, ಅದೇನೆ, ಹೌದಲ್ವಾ? ಹಾಗಾಗಿ ಅದ್ರ ಬಗ್ಗೆ ನಾವು ನನ್ನ ಆಲ್ರೆಡಿ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೀನಿ. ಮ್ಯೂಚುವಲ್ ಫಂಡ್ ಅಂಡ್ ಇನ್ಶೂರೆನ್ಸ್ ಅಡ್ವೈಸರ್, ಟೆಕ್ನಿಕಲ್ ಅನಲಿಸ್ಟ್, ಮೆಂಟರ್, ಟ್ರೈನರ್ ಎಲ್ಲ ಕೂಡ. ಫಸ್ಟ್ ನಾವು ನೋಡೋಣ, ಎಲ್ರಿಗೂ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ನಡೀತದೆ, ಎಲ್ರು ಏನ್ ಮಾಡೋದು, ಮುಂದೆ ಹಿಂಗೆ ಆಗುತ್ತಾ, ಹಿಂಗೆ ಇರುತ್ತಾ, ಅದು ಇದು ಅಂತ ನಡೀತಾ ಇದೆ. ಮಾರ್ಕೆಟ್ ಒಂದು ಅಪ್ಡೇಟ್ ನೋಡೋಣ. ಟ್ರಂಪ್ ಬಂದ್ಬಿಟ್ಟು 25% ಟಾರಿಫ್ ಹಾಕಿದ್ದಾರೆ. ಆಲ್ ಕಂಟ್ರೀಸ್ 130 ಕಂಟ್ರಿಗೆ 25% ಹಾಕಿದ್ದಾರೆ. ಇದರಲ್ಲಿ ಅವ್ರು ಮಾಡ್ಕೊಂತಾರೆ. ನಮ್ಮ ದೇಶದಲ್ಲಿ ಫಾರ್ಮಾ ಮತ್ತೆ 2ಕ್ಕೆ 10% ಹಾಕಿದ್ದಾರೆ. ಸಮ್ ಈ ತರ ಎಲ್ಲ ಕಂಟ್ರಿಗೆ ಹಾಕಿದೆ. ನೋಡಿ, ಯಾವ ಇಂಡಿಯನ್ ಗಾರ್ಮೆಂಟ್ಸ್ಗೆ ಹೊಡೆತ ಬಿದ್ದಿತ್ತು. ಯಾಕೆಂದ್ರೆ ಈ ಒಂದು ಬಾಂಗ್ಲಾದೇಶ, ಪಾಕಿಸ್ತಾನ, ಮಯನ್ಮಾರ್ ಇವರೆಲ್ಲ ಕಡಿಮೆ ಬೆಲೆಗೆ USA ಆಗಿರ್ಬೋದು ಅಲ್ಲಿ ಎಕ್ಸ್ಪೋರ್ಟ್ ನ ಮಾಡ್ತಾ ಇದ್ರು. ಇವಾಗ ಏನ್ ಅವ್ರ ಮೇಲೆ ಟಾರಿಫ್ ಹಾಕಿರೋದ್ರಿಂದ ನಮ್ಮ ಒಂದು ಗಾರ್ಮೆಂಟ್ ಸೆಕ್ಟರ್ಗೆ ಒಳ್ಳೆ ಒಂದು ಸೆಕ್ಟರ್ಗೆ ಅನ್ಸುತ್ತೆ. ಯಾಕಂದ್ರೆ ನಾನು ಸುಮಾರು ನಮ್ಮ ಗ್ರೂಪ್ ಅಲ್ಲಿ ಕೂಡ ಮಾಡ್ತಾ ಇದ್ದೆ, ಗಾರ್ಮೆಂಟ್ ಟೆಕ್ಸ್ಟೈಲ್ ಏನೋ ಒಂದು ಆಗ್ತಾ ಇದೆ ಅಂತ. ನಮ್ಗೆ ಯಾಕಂದ್ರೆ ಚಾರ್ಟಲ್ಲಿ ಅಟ್ಲೀಸ್ಟ್ ಗೊತ್ತಿಲ್ಲ ಅಂದ್ರೆ ಇಂಟ್ ಕೊಡುತ್ತೆ ಏನೋ ಆಗೋದಿದೆ ಅಂತ. ಗಾರ್ಮೆಂಟ್ ಸೆಕ್ಟರ್ ಈ ತರ ನಮಗೆ ಒಂದು ಬೆನಿಫಿಟ್ ಕೂಡ ಆಗಬಹುದು, ಹೌದಲ್ವಾ? ಈ ತರ ಕೂಡ ಒಂದ್ ಮಾರಿದೆ ಸ್ಟಾಕ್ ಮಾರ್ಕೆಟ್ ಸೆಕ್ಟರ್, ಒಂದ್ ಬಿಟ್ರೆ ಇನ್ನೊಂದ್ ಸೆಕ್ಟರ್ ನಮ್ಗೆ ಚಾನ್ಸಸ್ ಇದೆ, ಹೌದಲ್ವಾ? ನಮ್ಗೇನಿದೆ, ಯಾವ ಸೆಕ್ಟರ್ ಅಲ್ಲಿ ದುಡ್ಡು ಬರುತ್ತೆ ಆ ಸೆಕ್ಟರ್ ಹೋಗ್ಬೋದು. ಓಕೆನಾ, ಇದು ಒಂದು ಮಾರ್ಕೆಟ್ ಆಯ್ತು. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ ಒನ್ ಶೇರ್ ಪೋರ್ಟ್ಫೋಲಿಯೋ ಬಗ್ಗೆ, ಹೇಗ್ ಮಾಡೋ ಪೋರ್ಟ್ಫೋಲಿಯೋ ಅಂತ, ಮತ್ತೆ ಹೇಗೆ ಒಂದು ಪ್ಯಾಸಿವ್ ಇನ್ಕಮ್ ಹೇಗ್ ಮಾಡ್ಕೊಳ್ಳೋದು ನಾವು ಒನ್ ಶೇರ್ ಪೋರ್ಟ್ ಮಾಡಿ. ನೆಕ್ಸ್ಟ್ ಮಾಡೋಣ, ಒಂದು ಈ ಮಾರ್ಕೆಟ್ ಅಲ್ಲಿ ಬಂದಾಗ ನೀವು 2 ತರದ ಒಂದು ಅನಲೈಸ್ ನ ಮಾಡಬಹುದು. ಒಂದು ನಾವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್, ಓಕೆನಾ, ಫಂಡಮೆಂಟಲ್, ಟೆಕ್ನಿಕಲ್ ಅನಲೈಸ್. ನನ್ನ ವಿಷಯಕ್ಕೆ ಬಂದ್ರೆ ನಾನು ಟೆಕ್ನಿಕಲ್ ಅನಲೈಸ್, ಓಕೆನಾ. ಇದು 1% ಆದ್ರೆ 90% ನಾನು ಒಂದು ಅನಲೈಸ್ ನ ಮಾಡ್ತೀನಿ. ಅವರವರ ಇಂಡಿವಿಜುವಲ್ ಏನೇನು ಅನಲೈಸ್ ಮಾಡ್ತಾರೆ ಗೊತ್ತಿಲ್ಲ, ಓಕೆನಾ. ಈ ತರ ಒಂದು ಅನಲೈಸ್ ನ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ 2 ಅಕೌಂಟ್ಗಳನ್ನ ಇಟ್ಕೊಳ್ಳಿ. ಒಂದು ಟ್ರೇಡ್, ಇನ್ವೆಸ್ಟ್ಮೆಂಟ್ಗೆ, 2 ಒಂದರಲ್ಲೇ ಮಾಡಕ್ ಹೋಗ್ಬೇಡಿ. ಯಾವ್ದು ಅಕೌಂಟ್ 2 ಬೇರೆ ಆಗಿ ಇಟ್ಟು, ಲಾಂಗ್ ಟೈಮ್ ಅಂತ ಫಿಕ್ಸ್ ಆದ್ಮೇಲೆ ಅದು ಲಾಂಗ್ ಟೈಮ್, ಟ್ರೇಡಿಂಗ್ ಅಂತ ಮಾಡಕ್ಕೆ ಸಪರೇಟ್ ಆಗಿ ಇಟ್ಕೊಳ್ಳಿ. ಅಕೌಂಟ್ ಕ್ಲಾರಿಟಿ ಇರುತ್ತೆ, ಯಾವ ಸ್ಟಾಕ್ ನ ಲಾಂಗ್ ಟೈಮ್ ತಗೊಂತಾ ಇದೀನಿ, ಯಾವ ಸ್ಟಾಕ್ ಶಾರ್ಟ್ ಟೈಮ್ ತಗೊಂತಾ ಇದೀನಿ ಅಂತ ಕನ್ಫ್ಯೂಸ್ ಇರ್ತಾರೆ. ಅದಲ್ಲ, ಲಾಭ ಬಂದಾಗಲ್ಲ ಶಾರ್ಟ್ ಟೈಮು, ನಷ್ಟ ಆದಾಗ ಲಾಂಗ್ ಟೈಮ್ ಆಗ್ಬಿಡ್ತೀರಾ. ತುಂಬಾ ಜನ ಹಂಗಿಲ್ಲ. ಯಾಕೆ ಸೈಕಾಲಜಿ ಹೆಂಗಿದೆ ನಮ್ ಜನ, ಲಾಸ್ ಆದಾಗ ಎಷ್ಟು ದಿವಸ ಬೇಕಾದ್ರೆ ಕಾಯಕ್ ರೆಡಿ ಇದಾರೆ, ಬಟ್ ಯಾಕೆ ರೆಡಿ ಇಲ್ಲ, ತೆಗೆದ್ಬಿಡೋಣ, ಕೆಳಗಡೆ ಬಂದ್ಬಿಟ್ರೆ ಕೆಳಗಡೆ ಅದೇನೆ ಮೈನಸ್ಗೆ ಹೋದ್ರೆ ಬೈ ಫೋರ್ಸೇಬಲಿ ನಮಗೆ ವೇಟ್ ಮಾಡ್ಕೋತಾರೆ, ಆ ತರ ಆಗ್ತಾ ಇರುತ್ತೆ. ಆಮೇಲೆ ಅಕೌಂಟ್ ಏನೋ ಡಿವೈಡ್ ಮಾಡ್ಕೊಂಡ್ವಿ. ಸೆಕ್ಟರ್ ಹೇಳಿದ್ನಲ್ಲ, ಇವಾಗ ಯಾವ ಸೆಕ್ಟರ್ ಅಲ್ಲಿ ನಮ್ಗೆ ಅಡ್ವಾಂಟೇಜ್ ಇದೆ, ಯಾವ ಸೆಕ್ಟರ್ ಬೆಟರ್ ಅಂತ ಸೆಕ್ಟರ್ ಅನಲೈಸ್ ಮಾಡ್ಬೇಕು. ಸೆಕ್ಟರ್ ಅನಲೈಸ್ ಮಾಡಿ ಆ ಸೆಕ್ಟರ್ ಅಲ್ಲಿ ನಾವು ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡ್ಬೇಕು. ಸ್ಟಾಕ್ ಸೆಲೆಕ್ಟ್ ಮಾಡಿದ್ವಿ, ಸೆಕ್ಟರ್ ಸ್ಟಾಕ್ ಸೆಲೆಕ್ಟ್ ಮಾಡಿದ್ವಿ, ಮತ್ತೆ ಆಮೇಲೆ ಅಲೋಕೇಶನ್. ನೋಡಿ, ಎಲ್ಲರೂ ನಮ್ಮ ಮೈಂಡ್ ಹೆಂಗಿರುತ್ತೆ ಯಾವಾಗ್ಲೂ ಅಷ್ಟೇ, ಸ್ಟಾಕ್ ಮಾರ್ಕೆಟ್ ಬಂದಾಗ ಅಂದ್ರೆ ಒಂದು ಸ್ಟಾಕ್ ಅಲ್ಲಿ 1 ಲಕ್ಷ ಹಾಕ್ಬಿಟ್ಟು 10 ಲಕ್ಷ ಮಾಡ್ಬಿಡೋಣ, 5 ಲಕ್ಷ ಮಾಡೋಣ, 4 ಲಕ್ಷ ಮಾಡೋಣ, ಈ ತರ ಮೈಂಡ್ ಇರುತ್ತೆ. ಅದು ಗ್ಯಾಮ್ಲಿಂಗ್ ಮೈಂಡ್, ಲಾಟ್ರಿ ಮೈಂಡ್. ಹಾಕ್ಬಿಡೋಣ, ಎಲ್ಲ ಎತ್ತಾಕ್ಬಿಡೋಣ, ಬಂದ್ರೆ ಒಂದೇ ಬಂದ್ರೆ ಬೆಟ್ಟ ಬರ್ಲಿ, ಬಟ್ ಹೋದ್ರೆ ಬೆಟ್ಟ ಹೋಗುತ್ತೆ, ಇಲ್ಲಿ ಕೂದಲು ಹೋಗಲ್ಲ, ಹೌದಲ್ಲ? ಅದ್ರಲ್ಲಿ ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ. ನೀವು ಎಷ್ಟು ದುಡ್ಡು ಹಾಕ್ತಾ ಬರ್ದೇ ಇದ್ರೆ ಅಂತಾನು ಕೂಡ ನೀವು ನೋಡ್ಬೇಕಾಗುತ್ತೆ. ಬಂದಿಲ್ಲ ಅಂದ್ರೆ ಹೆಂಗೆ, ಎಲ್ಲಾ ಶೇರ್ಸ್ ಹೋಗಿ ಹಾಕ್ಬಿಟ್ಟೆ ನಾನು, ಬಂದಿಲ್ಲ ಅಂದ್ರೆ ಹೆಂಗೆ, ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ಯೋಚನೆ ಮಾಡಲ್ಲ. ತುಂಬಾ ಜನ ಇದೇ ತರ ಯಾವ್ದೊಂದು ಸ್ಕೀಮ್ ಹೋಗ್ತಾರೆ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡ್ತಾರೆ, ಈ ತರ ಲಾಸ್ ಆಗ್ತಾ ಇರ್ತಾರೆ. ಅದಕ್ಕೆ ನೀವು ಅಲೋಕೇಶನ್ ಮಾಡ್ಕೋಬೇಕು. ನಿಮ್ಮ ಕ್ಯಾಪಿಟಲ್ ಪ್ರಕಾರ, ಇದು ಎಲ್ಲರೂ ಜನರಲ್ ಆಗಿ ಹೇಳ್ತಾ ಇದೀನಿ, ಕ್ಯಾಪಿಟಲ್ ಪ್ರಕಾರ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಏನು ಗೊತ್ತಿಲ್ಲ ಅಂದ್ರೆ SIP ಹಾಕಬಹುದು, ಓಕೆನಾ, SIP ಮಾಡಬಹುದು, ಓಕೆನಾ. SIP ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಟೀಮ್ಗೆ, ನಾವೇ SIP ಕೂಡ ಮಾಡ್ಬಿಡ್ತೀವಿ. SIP ಮಾಡಬಹುದು. ಅನ್ಲಿಸ್ಟೆಡ್ ಮಾರ್ಕೆಟ್ ಅಂತ ಇದೆ, ಅಲ್ಲೊಂದು ಚೂರು ಹಾಕಬಹುದು, ಸ್ಟಾಕ್ ಅಲ್ಲಿ ಮ್ಯಾಕ್ಸಿಮಮ್ ಹಾಕಬಹುದು, ಸ್ವಿಂಗ್ ಟ್ರೇಡ್ ಸ್ವಲ್ಪ ಮಾಡಬಹುದು. ಈ ತರ ಬೇರೆ ಬೇರೆ ಒಂದು, ಈಗ ಆಲ್ರೆಡಿ ಪ್ರಾಪರ್ಟಿ ಇರುತ್ತೆ, ಪ್ರಾಪರ್ಟಿಲಿ ಸ್ವಲ್ಪ ಹಾಕಬಹುದು. ಈ ತರ ಒಂದು ನಮ್ಮ ಅಲೋಕೇಶನ್ ಇರ್ಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ, ಓಕೆ. ಅಲೋಕೇಶನ್ ಇರಬೇಕು. ನಂದು ಎಲ್ಲದರಲ್ಲಿ ಇದೆ. ನಾನು ಒಂದು ಪ್ರಾಪರ್ಟಿ ತಗೊಂಡಿದ್ದೀನಿ, ಅನ್ಲಿಸ್ಟೆಡ್ ಮಾರ್ಕೆಟ್ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಂಗ್ ಟ್ರೇಡ್ ಮಾಡ್ತೀವಿ. ಫಾರ್ ಅಂದ್ರೆ ಒಂದು ಅಲೋಕೇಶನ್ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಇರಬೇಕು, ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ರಿಸ್ಕ್ ಮ್ಯಾನೇಜ್ಮೆಂಟ್. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂದ್ರೆ, ಒಂದು 10 ಲಕ್ಷ ಇದೆ, ಅಟ್ಲೀಸ್ಟ್ ನಿಮ್ಮ ಹತ್ರ ಸ್ಟಾಕ್ಸ್ ಗಳು ಕಡಿಮೆ ಅಂದ್ರೂ ಕೂಡ ಒಂದು 20 to 30 ಸ್ಟಾಕ್ಸ್ ನಿಮ್ಮ ಹತ್ರ ಇರಬೇಕು. ಮಿನಿಮಮ್ 30 ಸ್ಟಾಕ್ಸ್ ಇರಬೇಕು. ಯಾಕಂದ್ರೆ ಬೇರೆ ಬೇರೆ ಸೆಕ್ಟರ್, ಬೇರೆ ಬೇರೆ ಸ್ಟಾಕ್ ಇರಬೇಕು. ಕೆಲವರ ಹತ್ರ ತುಂಬಾ ಕಡಿಮೆ ಸ್ಟಾಕ್ ತಗೋಬೇಕು, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. 10 ಸ್ಟಾಕ್ ತಗೊಂಡಿದ್ರೆ 11ನೇ ಸ್ಟಾಕ್ ಮಲ್ಟಿಪ್ಲಿಕರ್ ಬೇಡ, ನನ್ನ ಹತ್ರ 10 ಸ್ಟಾಕ್ ಇರ್ಬೇಕಂತ ಅಲ್ಲೇ ಕುತ್ಕೊಂಡ್ರೆ ಆಗುತ್ತಾ? ಆಗಲ್ಲ, ಹೌದಲ್ವಾ? ಮ್ಯಾಕ್ಸಿಮಮ್ ಡಿವೈಡ್ ಮಾಡಿದಷ್ಟು ನಮಗೆ ಸೇಫರ್ ಆಗಿ ಇರ್ತೀವಿ, ಈ ತರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೀಬ್ಯಾಲೆನ್ಸ್. ಒಂದು ಪರ್ಫಾರ್ಮ್ ಮಾಡ್ತಾ ಇಲ್ಲ ಒಂದು ಸ್ಟಾಕ್ ಅಂದಾಗ ನಾವು ಆಕ್ಷನ್ ತಗೋಬೇಕಾಗುತ್ತೆ. ಇವು ಏಷ್ಯನ್ ಪೇಂಟ್ 3 ವರ್ಷ ನಿಂತ್ಕೊಂಡ್ವಿ, ಓಕೆನಾ, ಆಮೇಲೆ ಡಮರ್ ಅಂತ ಕೆಳಗಡೆ ಬಂತು, ಏನ್ ಮಾಡಕ್ಕಾಗುತ್ತೆ? ಹಂಗೆ ಕೂತಿದ್ರೆ ಅಲ್ಲೇ ಕೂತಿರ್ಬೇಕಾಗುತ್ತೆ, ಸ್ವಿಚ್ ಆಗ್ಬೇಕಾಗುತ್ತೆ, ಟೈಮ್ ಟು ಟೈಮ್ ಸ್ವಿಚ್ ಆಗ್ಬೇಕಾಗುತ್ತೆ, ರೀಬ್ಯಾಲೆನ್ಸಿಂಗ್ ನ ಮಾಡ್ಬೇಕಾಗುತ್ತೆ. ಈ ತರ ನೋಡಿ, ಇವಾಗ ಏಷ್ಯನ್ ಪೇಂಟ್ ಅಂತ ಬಂತು, ಏಷ್ಯನ್ ಪೇಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏಷ್ಯನ್ ಪೇಂಟ್ 3 ವರ್ಷ ನಿಂತು ಕೆಳಗಡೆ ಬಂತು, ಹೌದಲ್ಲ? ಇವಾಗ ಏನ್ ಏಷ್ಯನ್ ಪೇಂಟ್ ಡೌನ್ ಬಂದಿದೆಯಲ್ಲ, ಅದು ಕಳೆದ ಒಂದು 25 ವರ್ಷದಿಂದ ಆ ಟ್ರೆಂಡ್ ಇದೆಯಲ್ಲ ಚೇಂಜ್ ಆಗಿದೆ. ಇವಾಗ ಅದನ್ನ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ,
ತುಂಬ ನಾರ್ಮಲ್ ಜನರಿಗೆ ಗೊತ್ತಾಗಲ್ಲ, ಹೌದಲ್ಲ? ಅದು ಬೇಕಾದ್ರೆ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ, ಯಾರಾದ್ರೂ ಹೇಳಿ ತೋರಿಸ್ತೀನಿ ಬೇಕು ನೋಡಬೇಕು ಅಂದ್ರೆ, ಓಕೆನಾ? ಪೀರಿಯಡಿಕಲಿ ರಿವ್ಯೂ ಅಂದ್ರೆ ರಿವ್ಯೂ ಮಾಡ್ತಾ ಇರ್ಬೇಕಾಗುತ್ತೆ. ನಮ್ ಸ್ಟಾಕ್ ಯಾವ್ದು ಇದೆ, ಆ ಸೆಕ್ಟರ್ ಏನ್ ನಡೀತಾ ಇದೆ, ಟ್ರಂಪ್ ಟ್ಯಾರಿಫ್ ಬಂತು, ಯಾವ ಸೆಕ್ಟರ್ ಮೇಲೆ ಎಫೆಕ್ಟ್ ಆಗುತ್ತೆ, ಯಾವ ಸೆಕ್ಟರ್ ನಾವು ಫಿಲ್ಟರ್ ಆಗ್ಬೇಕು, ಸ್ವಿಚ್ ಆಗ್ಬೇಕು, ಈ ತರ ಒಂದು ರಿವ್ಯೂ ಮಾಡ್ಬೇಕಾಗುತ್ತೆ, ನೋಡ್ಬೇಕಾಗುತ್ತೆ. ಇದು ಬೇಸಿಕ್ ವಿಷಯಗಳು. ಮೋರ್ ಡೀಟೇಲ್ಸ್ ಬೇಕಂದ್ರೆ ಮನಿ ಕಂಟ್ರೋಲ್ ವೆಬ್ಸೈಟ್ ಇದೆ, ಸ್ಕ್ರೀನರ್ ಅಂತ ಇದೆ, ಮತ್ತೆ ಸ್ಟಾಕ್ ಎಡ್ಜ್ ಅಂತ ಇದೆ. ನಿಮ್ಗೆ ಒಂದು ಅನಲೈಸೇಷನ್ ಮಾಡಕ್ ಬಂದ್ರೆ ಹೋಗಿ ನೀವು ಒಂದು 40% ರಿಟರ್ನ್ ಪರ್ ಆನಮ್ ತೆಗೆಯೋ ತರ ಮಾಡ್ಕೊಂಡ್ರೆ ಮಾಡಿದ್ವಿ. ಇನ್ನೊಂದು ಮತ್ತೊಂದು ಇನಲೈಸ್ ಮಾಡಿದ್ವಿ. ಮಾಡಿದ್ಮೇಲೆ ಇವನು 1 CR ಪೋರ್ಟ್ಫೋಲಿಯೋ ಮಾಡಬೇಕು. ಹೇಗ್ ಮಾಡೋದು 1 CR ಪೋರ್ಟ್ಫೋಲಿಯೋ? ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 20 lakhs ಇನ್ವೆಸ್ಟ್ಮೆಂಟ್ ಅನ್ಕೊಳ್ಳಿ, ಓಕೆನಾ? 20 lakhs ಇನ್ವೆಸ್ಟ್ಮೆಂಟ್. 20 lakhs ಇನ್ವೆಸ್ಟ್ಮೆಂಟ್ ಅಲ್ಲಿ ಜಸ್ಟ್ ನೋಡಿ, ನೀವು 1 year 40%, ನೀವು ಏನ್ ಅನಲೈಸ್ ಮಾಡ್ತಿರೋ ಗೊತ್ತಿಲ್ಲ, ಅನಲೈಸ್ ಮಾಡಿ ನೀವು ಒಂದು 40% ರಿಟರ್ನ್. ಇಲ್ಲಿ ಇಯರ್ಲಿ ಒಂದು 40% ಅಂದ್ರೆ ನಿಮ್ಗೆ ಅಪ್ ಟು 5 year ಗೆ ಆರಾಮಾಗಿ 1 CR ಪೋರ್ಟ್ಫೋಲಿಯೋ ಮಾಡಬಹುದು. ನಾನು ಇಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ಗೆ 1 ಲಕ್ಷದಲ್ಲಿ ಮಾಡಬಹುದು, ಓಕೆನಾ? 2 ಲಕ್ಷದಲ್ಲಿ ಮಾಡಬಹುದು, 5,000ದಲ್ಲಿ ಮಾಡಬಹುದು. ರಾಕೇಶ್ ಜುಂಜುನವಾಲ ಅವರು 5,000ದಲ್ಲಿ 50,000 ಮಾಡಿದ್ರು, ಅದೆಲ್ಲ ಸುಳ್ಳು ಕಥೆಗಳು. ಅವ್ರು 5,000ದಿಂದ ಮಾಡಿಲ್ಲ. ರಿಯಲ್ ಸ್ಟೋರಿ ಯಾರಿಗೂ ಗೊತ್ತಿರಲ್ಲ, ಓಕೆನಾ? ಸೋಷಿಯಲ್ ಮೀಡಿಯಾ ಸ್ಟೋರಿ ಬೇರೆ, ರಿಯಲ್ ಸ್ಟೋರಿ ಬೇರೆ. ರಾಕೇಶ್ ಜುಂಜುನವಾಲ ಅವರು ಮಾಡಿರೋದು 30 ಲಕ್ಷ ಇನ್ವೆಸ್ಟ್ಮೆಂಟ್, 5,000 ಅಲ್ಲ. 30 ವರ್ಷದ ಹಿಂದೆ 5,000 ವ್ಯಾಲ್ಯೂ ಎಷ್ಟು? 5 ಲಕ್ಷ ತರ, ಹೌದಲ್ವಾ? 5,000 ವ್ಯಾಲ್ಯೂ 30 ವರ್ಷದ ಹಿಂದೆ 5 ಲಕ್ಷ ತರ ವ್ಯಾಲ್ಯೂ ಇತ್ತು. ಇವಾಗಿರೋ 5,000ಗೆ ತುಂಬಾ ಜನ ಕಂಪೇರ್ ಮಾಡ್ಕೊಂತಾರೆ, ಓಕೆನಾ? ಅವರು 30 ಲಕ್ಷ ಹಾಕಿ ಈ 30 ಲಕ್ಷನ ಶೇರ್ಸ್ ಗಳನ್ನ ತಗೊಂಡು ಆ ಶೇರ್ಸ್ ನ ಪ್ಲಡ್ಜ್ ಮಾಡಿ 20-30-100% ಅಷ್ಟು ಲೀವರೇಜ್ ತಗೊಂಡು ಮಾಡಿರೋದು, ಓಕೆ? ಪ್ಲಸ್ ಅವರಪ್ಪ CA ಅಂದ್ರೆ ಆವಾಗಿನ ಕಾಲಕ್ಕೆ CA ಅಂದ್ರೆ ತುಂಬಾ ವ್ಯಾಲ್ಯೂ ಇತ್ತು, ಓಕೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮನೆಗೆ ಬರ್ತಾ ಇದ್ರು ಸಜೆಷನ್ ತಗೊಳಕ್ಕೆ. ಆ ವಾತಾವರಣದಲ್ಲಿ ಬೆಳೆದಿರೋಂತ ವ್ಯಕ್ತಿಗೂ ನಮಗೂ ಡಿಫರೆನ್ಸ್ ಆಗುತ್ತೆ, ಓಕೆನಾ? ತುಂಬಾ ಜನ ಹೇಳ್ತಾರೆ ರಾಕೇಶ್ 5,000ದಿಂದ 5,000, ಅದು ಇರೋ ರಿಯಾಲಿಟಿ ಬೇರೆ, ಹೇಳೋ ವಿಷಯ ಬೇರೆ, ಓಕೆ? 20 ಲಕ್ಷ ನೀವು ಇನ್ವೆಸ್ಟ್ ಮಾಡಿದ್ರೆ 1 CR 5 year ಗೆ ಮಾಡಬಹುದು. ನೆಕ್ಸ್ಟ್ ಇಲ್ಲ ನಮ್ಮ ಹತ್ರ ಸರ್ 20 ಲಕ್ಷ ಇಲ್ಲ ಅಂದ್ರೂ ಕೂಡ 10 ಲಕ್ಷ ಮಾಡಿ ಒಂದು 40% ನಾವು ರಿಟರ್ನ್ ತೆಗೆದ್ರು ಕೂಡ, ಇಯರ್ಲಿ ತೆಗೆದ್ರು ಕೂಡ 53 lakhs ನಾವು 5 ವರ್ಷಕ್ಕೆ ರಿಟರ್ನ್ ತೆಗಿಬಹುದು, ಓಕೆನಾ? 53 lakhs. ಇನ್ನು ನಾನು ಮಿನಿಮಮ್ ಹೇಳ್ತಾ ಇರೋದು, ಮ್ಯಾಕ್ಸಿಮಮ್ ಕೂಡ ಪಾಸಿಬಿಲಿಟಿ ಇದೆ, ತೆಗಿಬಹುದು, ಓಕೆ? ಇನ್ ಕೇಸ್ ಸರ್ ಇವಾಗ ಪ್ರೆಸೆಂಟ್ ನಾನೇನೋ ನ್ಯೂಲಿ ಜಾಬ್ ಸ್ಟಾರ್ಟ್ ಮಾಡಿದೀನಿ, ಇಲ್ಲ ಕಮಿಟ್ಮೆಂಟ್ ಇದೆ, ಯಾವ್ದೇ ತರದ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದಾಗ ಏನ್ ಮಾಡಬಹುದು, ನೀವು ಮಂತ್ಲಿ SIP ನ ಸ್ಟಾಕ್ ಅಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಜನರಲಿ ನಾವೇನ್ ಮಾಡ್ತೀವಿ, ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ತೀವಿ, ಅದನ್ನ ಸ್ಟಾಕ್ ಅಲ್ಲಿ ಕೂಡ ಮಾಡ್ಕೊಂಡು ಈ ತರ ಕೂಡ ಮಾಡ್ಕೊಂಡು ಹೋಗ್ಬೋದು, ಓಕೆ? ಇದು ಇಲ್ಲ ಇನ್ ಕೇಸ್ ಆಪ್ಷನ್ಸ್ ಕಮಿಟ್ಮೆಂಟ್ ಕರೆಕ್ಟ್ ಆಗಿದೆ, ಓಕೆ? ನಾನು ಸಡನ್ ಒಂದೇ ಅಮೌಂಟ್ ಬಲ್ಕ್ ಅಮೌಂಟ್ ಹಾಕ್ಬೇಕಂದ್ರೆ ಇನ್ನೊಂದಿದೆ, ಇದು ರಿಸ್ಕ್, ಇದು ಇಂಡಿವಿಜುವಲಿ ಮ್ಯಾಟರ್ ಆಗುತ್ತೆ, ಎಲ್ರಿಗೂ ಅಲ್ಲ, ಓಕೆ? ಇನ್ನೊಂದು ಆಪ್ಷನ್ಸ್ ಇದೆ. ಈ ತರ ಮಾಡೋದ್ರಿಂದ ನೆಕ್ಸ್ಟ್ ಕಮಿಂಗ್ ಒಂದು 5 year ಗೆ 20% ಆಲ್ರೆಡಿ ಒಂದ್ ಕೋಟಿ ಪೋರ್ಟ್ಫೋಲಿಯೋ ಆಯ್ತು. 1 ಕೋಟಿ ಪೋರ್ಟ್ಫೋಲಿಯೋ ಆದ್ಮೇಲೆ ಒಂದು ಪ್ಯಾಸಿವ್ ಇನ್ಕಮ್ ಹೇಗೆ ತಗೊಳ್ಳೋದು? ಪ್ಯಾಸಿವ್ ಇನ್ಕಮ್ ತಗೊಳ್ಳೋ ಒಂದು 20% ಪರ್ಫಾರ್ಮ್ ಮಾಡಿದ್ರು ಕೂಡ ನಮ್ಮ ಒಂದು ಪೋರ್ಟ್ಫೋಲಿಯೋ, ಜನರಲ್ ಏನಾಗುತ್ತೆ, ನಮ್ಮ ಒಂದು ಪೋರ್ಟ್ಫೋಲಿಯೋ ದೊಡ್ಡದಾಗ್ತಾ ರಿಟರ್ನ್ ಕೂಡ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನಾವು ತಗೊಂತ ಇದೀವಿ, ವರ್ಷ ತಗೊಂತ ಇದೀವಿ, 20% ಆದ್ರೂ ಕೂಡ ಮಂತ್ಲಿ ನಾವು ನೋಡಿ 1 crore 20 lakhs ಆಯ್ತು ಇಯರ್ ಮಾಡಕ್ಕೆ. ಅಂದ್ರೆ ಕನ್ಸಿಸ್ಟೆನ್ಸಿ, ಒಂದು ಕೆಲಸನ ಕಂಟಿನ್ಯೂ ಆಗಿ 5 ವರ್ಷ ನಾವು ಟ್ರ್ಯಾಕ್ ಮಾಡ್ಕೊಂಡು ಮಾಡ್ಬೇಕು. ಈ 5 ವರ್ಷ ಎಲ್ಲ ಕೆಲವರು 3 ತಿಂಗಳು 6 ತಿಂಗಳಲ್ಲೇ ಸುಸ್ತಾಗ್ಬಿಡ್ತಾರೆ. ಯಾಕಂದ್ರೆ ಕನ್ಸಿಸ್ಟೆನ್ಸಿ ಅಲ್ಲೇನ್ ದೊಡ್ಡ ವಿಷಯ ಇಲ್ಲ, ಬಟ್ ತಾಳ್ಮೆ ಇರಬೇಕು. ನಮ್ಗೆ ಕನ್ಸಿಸ್ಟೆನ್ಸಿ ಇದ್ರೆ ಹಾಗೆ ಆಗುತ್ತೆ, ದೊಡ್ಡ ವಿಷಯನೇ ಅಲ್ಲ. ಯಾರಿಗೆ ತಾಳ್ಮೆ ಇದೆ ಅವ್ರಿಗೆ ದೊಡ್ಡ ವಿಷಯನೇ ಅಲ್ಲ ಇದೆಲ್ಲ, ಓಕೆ? ಇದನ್ನು ಇಲ್ಲ ಸರ್ ನಾನು ಒಂದು ದೊಡ್ಡ ಅಮೌಂಟ್ ಅಲ್ಲಿ ಮಾಡ್ಬೇಕು ಅಂದ್ರೆ ಆಪ್ಷನ್ಸ್ ಏನು? ನೀವು ಬ್ಯಾಂಕ್ ಒಂದು ಲೋನ್ಗೆ ಹೋಗ್ಬೋದು, ಒಂದು ಕಮ್ಮಿ, ಒಂದು 11% 10%, ಯಾರಿಗಾರು ಸಿವಿಲ್ ಚೆನ್ನಾಗಿರುತ್ತೆ, ಈ ತರ ಒಂದು ಲೋನ್ ತಗೊಂಡು ಕೂಡ ಮಾಡಬಹುದು. ಇದು ಬಂದು ಎಲ್ಲರಿಗೂ ಜನರಲ್ ಅಲ್ಲ, ಇದು ಪರ್ಸನಲ್ ಆಗಿ ಹೇಳ್ತಾ ಇರೋದು. ನೀವು ಪರ್ಸನಲ್ ಆಗಿ ಕ್ಲಾರಿಫಿಕೇಶನ್ ಮಾಡ್ಕೊಂಡು ಕೌನ್ಸಿಲಿಂಗ್ ಮಾಡ್ಕೊಂಡು ಈ ಡಿಸಿಷನ್ ತಗೋಬೇಕಾಗುತ್ತೆ. ನಿಮ್ಗೆ ಇದರಲ್ಲಿ ನಿಮ್ ಫ್ಯಾಮಿಲಿ ಕಮಿಟ್ಮೆಂಟ್ ಎಷ್ಟಿದೆ, ಅದ್ರಲ್ಲಿ ನೀವು ಎಷ್ಟು ಕಟ್ಟಬಹುದು, ಹೌದಲ್ವಾ? ಎಷ್ಟು ಕಟ್ಟಬಹುದು, ನಿಮ್ ಕಟ್ಟಕ್ ಈಸಿ ಆಗೋಷ್ಟು ಅಮೌಂಟ್ ಏನು ಅಂತ ನೋಡ್ಕೊಂಡು ಲೋನ್ ನ ತಗೋಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವ್ ಯಾಕೆ ಬಿಸ್ನೆಸ್ ಮ್ಯಾನ್ ತರ ಯೋಚನೆ ಮಾಡಲ್ಲ? ನಾವು ಮಿಡಲ್ ಕ್ಲಾಸ್ ಟ್ರ್ಯಾಪ್ ಆಗಿದೀವಿ, ಮಿಡಲ್ ಕ್ಲಾಸ್ ಅಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದೀವಿ, ಹೌದಾ? ಅಲ್ಲಿಗೆ ಸರಿ ಹೋಯ್ತು ಲೈಫ್, ಓಕೆ? ಎಷ್ಟೇ ಕೆಲವರು ಮನೇಲಿ ಒಬ್ಬರು ದುಡಿಯಾದ್ರೆ 4 ಜನ ಕುತ್ಕೊಂಡು ತಿನ್ನೋರು ಇರ್ತಾರೆ. ಈ ತರ ಒಂದು ಎಲ್ಲಿ ಎಷ್ಟು ದುಡಿದೀವಿ ಅಲ್ಲಿಗೆ ಸರಿ ಹೋಗುತ್ತೆ. ನಾವೇನ್ ಯೋಚನೆ ಮಾಡ್ತೀವಿ, ಖರ್ಚು ಮಾಡಿ ಉಳಿದ ಮೇಲೆ ಏನಾದ್ರು ಸೇವಿಂಗ್ ಮಾಡೋಣ ಅಂತ ನೋಡ್ತೀವಿ. ಇಲ್ಲ ಉಳಿದ್ರೆ ಬೈಕ್ ತಗೊಂಡು, ಕಾರ್ ತಗೊಂಡು, ಬಟ್ಟೆ ತಗೊಂಡು, ಈ ತರ ಒಂದು ಲೈಫ್ ಸ್ಟೈಲ್ ಅಲ್ಲಿ ನಾವು ಇರ್ತೀವಿ ಮಿಡಲ್ ಕ್ಲಾಸ್. ಬಟ್ ಸೇವಿಂಗ್ ಅನ್ನೋದು ಇಂಪಾರ್ಟೆಂಟ್, ಹೌದಲ್ವಾ? ನೋಡಿ ಇವಾಗ ರಿಲಯನ್ಸ್ ಇದೆ, 20 lakhs crores ಒಂದು ಕಂಪನಿ ಇದೆ, ಬಟ್ ಸ್ಟಿಲ್ ಅವರು ಕೂಡ ಒಂದು ಸಾಲ ಇದೆ, ಸಾಲ ಮಾಡಿದ್ದಾರೆ, 3 ಲಕ್ಷ ಕೋಟಿ ಸಾಲ ಇದೆ. ಯಾಕಂದ್ರೆ ಯಾರು ಕೂಡ ಮನೆಯಿಂದ ದುಡ್ಡು ತಂದು ಬಿಸ್ನೆಸ್ ನ ಮಾಡಕ್ಕಾಗಲ್ಲ ನೋಡಿ, ಹೌದಾ? ಟಾಟಾ ಇರ್ಬೋದು ನೋಡಿ, ಇದು 4 ಲಕ್ಷ ಇದೆ, 1 ಲಕ್ಷ ಅವ್ರ ಸಾಲ ಇದೆ. ಎಲ್ಲರೂ ಕೂಡ ಬ್ಯಾಂಕ್ ಇಂದ ಕಡಿಮೆ ಒಂದು ಬಡ್ಡಿಗೆ ತಗೊಂಡು ಇವರೆಲ್ಲ ಏನ್ ಮಾಡ್ಬೋದು, ನಿಮ್ಗೆ ಒಂದು ಬ್ಯಾಂಕ್ ಅಲ್ಲಿ ಒಂದು 10% ಸಿಕ್ತು ಅನ್ಕೊಳ್ಳಿ ಬಡ್ಡಿಗೆ, ಅವ್ರ ಕಂಪ್ನಿ ಬಿಸ್ನೆಸ್ ಮಾಡ್ತಾರೆ. ಇಲ್ಲೊಂದು 20% ಅವರು ದುಡಿತಾರೆ, 20% ದುಡಿದ್ರೆ 10% ಬ್ಯಾಂಕ್ ಕಟ್ಟಿದ್ರೆ 10% ದುಡ್ಡನ್ನ ಉಳಿಸ್ತಾರೆ. ಈ ರೀತಿ ಒಂದು ದೊಡ್ಡ ದೊಡ್ಡ ಬಿಸ್ನೆಸ್ ಅಲ್ಲಿ ಮಾಡ್ತಾರೆ. ಬಿಸ್ನೆಸ್ ಅಲ್ಲಿ ನಾವು ಇವಾಗ ವಿಜಯ್ ಮಲ್ಯ ತರ ಅಲ್ಲ, ನಾವು ಸಾಲ ತಗೊಂಡು ಕ್ಯಾಲೆಂಡರ್ ಹುಡುಗಿರ್ನ ಹಾಕೊಂಡು ಕ್ಯಾಲೆಂಡರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಂಪ್ನಿ ಇರಲ್ಲ, ಹೌದಲ್ವಾ? ಆ ತಗೊಂಡಿರೋ ಸಾಲನ ಎದಕ್ಕೆ ಯೂಸ್ ಮಾಡ್ತೀವಿ, ಎಷ್ಟು ರಿಟರ್ನ್ ತೆಗಿತೀವಿ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಲ್ವಾ? ನಾವು ಸಾಲ ಮಾಡ್ಕೊಂಡು IPL ಆಡದೆ, ಬೆಟ್ಟಿಂಗ್ ಆಡದೆ, ಗೇಮ್ ಆಪ್ ಅಲ್ಲಿ ಆಡ್ಬಿಟ್ಟು ಕಳದೆ, ಏನೇನೋ
ಏನೋ ಮಾಡಿ ಆಪ್ಷನ್ ಟ್ರೇಡಿಂಗ್ ಮಾಡಿ ಕಳದೆ ಮಾಡ್ಬಿಟ್ಟು ನಾನು ಸ್ಟಾಕ್ ಮಾರ್ಕೆಟ್ ಲಾಸ್ ಅದೇ ಅನ್ಕೊಂತ ಕುಂತ್ಕೊಳ್ಳೋದಲ್ಲ. ಪ್ರಾಪರ್ ನಿಮ್ಮ ಹತ್ರ ಒಂದು ಈ ಸ್ಟ್ರಾಟಜಿ ಇರ್ಬೇಕಾಗುತ್ತೆ. ಇದು ಆದಿತ್ಯ ಬಿರ್ಲಾ ನೋಡಿ, ಇವ್ರು ಕೂಡ ಎಲ್ಲ ಎಂತ ದೊಡ್ಡ ದೊಡ್ಡ ಕಂಪನಿ ತೊಗೊಳ್ಳಿ ಅವ್ರ ಹತ್ರ ಬ್ಯಾಂಕ್ ಲೋನ್ ಇದೆ. ಅವ್ರ ಆ ದುಡ್ಡನ್ನ ಯೂಸ್ ಮಾಡಿ ಅವ್ರ ಏನ್ ಮಾಡ್ತಾ ಇದಾರೆ, ಶ್ರೀಮಂತರು ಇನ್ನು ಶ್ರೀಮಂತರ ಆಗ್ತಾ ಇದಾರೆ, ಹೌದಲ್ವಾ. ಇವ್ರು ರಾಬರ್ಟ್ ಕಿಯೋಸಕಿ ಅಂತ, ಇವ್ರದ್ದು 1.2 ಬಿಲಿಯನ್ ಇವರು ಸಾಲ ಇದೆ. ನೋಡಿ ಎಷ್ಟು ಡಿಜಿಟ್ ಇದೆ ಅಂತ. ಇವರು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಇವರು ಒಂದು ವಿಡಿಯೋನು ಕೂಡ ವೈರಲ್ ಆಗಿ ನನಗೆ ಸಾಲ ಇದೆ ಅಂತ. ಕೆಲವೊಬ್ರು ದೊಡ್ಡ ಶಿಖಾಮಣಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇದ್ರು ನೋಡು, ಅಂತ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ಬರ್ದವನು ಊರು ಜಗತ್ತಿಗೆ ಒಂದು ಲೆಸನ್ ಮಾಡೋ ವ್ಯಕ್ತಿನಿಗೆ ಸಾಲ ಇದೆ. ಬಟ್ ಸುಮಾರು ವಿಷಯಗಳೇನ್ ಗೊತ್ತಾ, ಅರ್ಥ ಆಗಿರೋ ವಿಷಯ, ನಮ್ಮಂತ ಜನಕ್ಕೆ ಅರ್ಥ ಆಗದಿರೋ ರಿಚೆಸ್ಟ್ ಪರ್ಸನ್ ಏನೇನ್ ಸ್ಟ್ರಾಟಜಿ ಮಾಡ್ತಾರ ಅರ್ಥ ಆಗೋ ವಿಷಯ, ಓಕೆನಾ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಂಪತ್ತನ್ನ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ ಅದ್ರಲ್ಲಿ ಬರೋ ರಿಟರ್ನ್ ಅಲ್ಲಿ ಸಾಲ ಇಂಟ್ರೆಸ್ಟ್ ತೀರಿಸಿ ಉಳಿದಿರೋ ರಿಟರ್ನ್ ಅಲ್ಲಿ ಅವ್ರ ಏನ್ ಮಾಡ್ತಾರೆ, ಇನ್ನೂ ಅವ್ರ ವೆಲ್ತ್ ನ ಗ್ರೋ ಮಾಡ್ಕೊಂತಾರೆ, ಓಕೆನಾ. ಅವರು ಒಂದು ಅದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಕೊಟ್ಟಿದ್ದಾರೆ, ನನ್ನ ಸಾಲ ಎಷ್ಟಿದೆ ಅಂತ. ಅವ್ರು ನಾನು ದುಡ್ಡೇ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅವ್ರು ಎಲ್ಲ ಅವ್ರನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರುತ್ತೆ ದುಡ್ಡು, ನನ್ನ ಕೈಲಿ ಯಾವ್ದು ಕ್ಯಾಶ್ ಇಟ್ಕೊಳ್ಳಲ್ಲ. ಹಂಗಾಗಿ ಈ ರೀತಿ ಒಂದು ಸ್ಟ್ರಾಟಜಿಗಳು ಇರುತ್ತೆ. ಅದು ಯಾಕಂದ್ರೆ ನಾವು ಮಾಡಲ್ಲ. ಯಾಕಂದ್ರೆ ಸಾಲ ಇದೆಯಾ ಅಂದ್ರೆ ಜನ ಒಂಥರ ನೋಡ್ತಾರೆ, ನಮ್ಗೆ ಸಾಲ ಇದೆ ನಾವೇನ್ ನೋಡಿ ತುಂಬಾ ಟೆನ್ಷನ್ ತಗೊಂಡ್ಬಿಡ್ತೀವಿ ತಲೆಯಲ್ಲಿ, ಹೌದಲ್ವಾ. ಅದೇ ಸಾಲನ ಯೂಸ್ ಮಾಡಿ ನಾವ್ ಹೇಗೆ ರಿಟರ್ನ್ ತೆಗಿಬೇಕನ್ನೋದು ಕಲ್ತ್ಕೊಟ್ರೆ ದೊಡ್ಡ ವಿಷಯ ಅಲ್ಲ. ಓಕೆ, ದೀರ್ಘಾವಧಿ ಹೂಡಿಕೆ ಮಾಡಿ ನಾವು ಸಂಪತ್ತು ಹೇಗೆ ರಚಿಸಬಹುದು, ಇದು ರಿಯಾಲಿಟಿಲಿ ಆಗುತ್ತಾ? ಮಾತಾಡಕ್ಕೆ ಈಸಿ ಇದೆ ಸರ್, ರಿಯಾಲಿಟಿಲಿ ಆಗುತ್ತಾ, ಮಾಡಬಹುದಾ? ಮಾಡಿದವರು ಇದ್ದಾರೆ, ಯಾಕಿಲ್ಲ? ಸಿಂಪಲ್. ಇವಾಗ ಎಲ್ರು ಏನಂತಾರೆ, ಹೇಳೋದು ಈಸಿ ಸರ್, ಮಾಡೋದು ಕಷ್ಟ ಸರ್. ಅದು ಪ್ರಯತ್ನ ಮಾಡಿದ್ರೆ ಯಾವ್ದು ಕಷ್ಟ ಅಲ್ಲ, ಹೌದಲ್ವಾ. ಕಡೆ ಇದು ಬಂದ್ಬಿಟ್ಟು ಸ್ಟಾಕ್ ಪಿಡ್ಲೈಟ್ ಅಂತ ಫೆವಿಕಾಲ್ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ, ಕರೆಕ್ಟಾ. ಇಲ್ಲಿ ನೋಡಿ ಎಷ್ಟಿತ್ತು ಪ್ರೈಸ್, 19 ರೂಪಾಯಿ 2005 6 ಅದು ಬಿಟ್ಬಿಡಿ ನೋಡಿ 2011, ಹೌದಾ, ಎಷ್ಟಿತ್ತು ಪ್ರೈಸ್, 108 ರೂಪಾಯಿ. ಇದೆಲ್ಲ ಬೋನಸ್ ಸ್ಪ್ಲಿಟ್ ಎಲ್ಲ ತೆಗೆದು ಇವತ್ತು 3000. ಕೆಲವು ಸ್ಟಾಕ್ ಗಳದ್ದು ನಾನು ತೋರಿಸ್ತಾ ಇದೀನಿ, ನೀವು ಹೋಗಿ ಈ ತರ ಹಿಸ್ಟ್ರಿನ ನೋಡಿ. ಇದು ಒಂದೇ ಸ್ಟಾಕ್ ಅಲ್ಲ, ಇನ್ನು ಈ ತರ ಸುಮಾರು ಸ್ಟಾಕ್ ಇದೆ. ಟಾಟಾ ಲೆಕ್ಸ್ ಇದು ನನ್ನ ಕಣ್ಣು ಎದುರುಗಡೆ ನೋಡಿದ್ ನಾನು, 600 ರೂಪೀಸ್ ನನ್ನ ಹತ್ರ ಇತ್ತು. ಈ ಪ್ರೈಸ್ ಇದೆಯಲ್ಲ, ಕರೋನಾ ಟೈಮ್ ಅಲ್ಲಿ 600 ರೂಪೀಸ್ ನನ್ನ ಹತ್ರ ಇತ್ತು. ಬಟ್ ನಾನು ಸೆಂಟ್ರಲ್ ಎಕ್ಸಿಟ್ ಆದೆ, ಹೌದಾ. ಮಿಸ್ಟೇಕ್ ಮಾಡಿರೋದು ಫಂಡ್, ಬಿಕಾಸ್ ಆಫ್ ಫಂಡ್, ಹೌದಲ್ವಾ. ನೋಡಿ ಇವತ್ತು ಎಷ್ಟಿದೆ, 14,000 ಕೂಡ ಇದು ಹೋಗಿ ಬಂದಿದೆ. ಇದಕ್ಕಿಂತ ಬಿಫೋರ್ ನಾನೊಂದು 900 ರೂಪಾಯಿ ತಗೊಂಡಿದ್ದೆ, 1800 ರೂಪಾಯಿ ಸ್ಪ್ಲಿಟ್ ಆಗಿದೆ. ಇದು ಸ್ಪ್ಲಿಟ್ ಆದ್ಮೇಲೂ ಕೂಡ ಬೆನಿಫಿಟ್ ತಗೊಂಡು ನಾನು ಮತ್ತೆ ಎಂಟ್ರಿ ಕೂಡ ಆಗಿದ್ದೆ, ಪ್ರಾಫಿಟ್ ಕೂಡ ಮಾಡಿ. ನೋಡಿ ಇದರಲ್ಲಿ ಎಲ್ಲಿಂದ ಸ್ಟಾಕ್ ಎಲ್ಲಿಗೆ ಹೋಗಿದೆ. ಟೈಟಾನ್ ನೋಡಿ, ಇದು 6 ರೂಪಾಯಿ ಇತ್ತು ಯಾವಾಗ, 2005 ಅಲ್ಲಿ. ಇವಾಗ 2000 ತುಂಬಾ ದೂರ ಆಯ್ತು, ಬೇಡ ನಮ್ಗೆ, ಓಕೆನಾ. ಒಂದು 2010-13 ಒಂದು 10 ಇಯರ್ ಬ್ಯಾಕ್ ಹೋದ್ರು ಕೂಡ ಇದ್ರ ಪ್ರೈಸ್ ನೋಡಿ ಎಷ್ಟಿತ್ತು ಆಗಿದೆ. ಇದು ಬಂದ್ಬಿಟ್ಟು ಪೇಜ್ ಇಂಡಸ್ಟ್ರಿ ಅಂತ, ಜಾಕಿ ಅಂತ ಬರುತ್ತೆ ಬ್ರ್ಯಾಂಡ್, ನೋಡಿರ್ತೀರಾ. ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಇದೆ. ಇದು ನೋಡಿ ಎಷ್ಟಿದೆ, ಆಲ್ಮೋಸ್ಟ್ 43,000 ಏನೋ ಇದು ಹೋಗಿತ್ತು. 30 ನಾನ್ ಬಂದಾಗ 13,000 ಇತ್ತು, ಓಕೆ. 43,000 ಏನೋ ಇದೆ ಪ್ರೈಸ್. ಎಲ್ಲಿಗೆ ಹೋಗಿದೆ ಪ್ರೈಸ್? ನಾನ್ ಬಂದಾಗ ನೋಡಿದ್ದು 13,000 ಇತ್ತು ಪ್ರೈಸ್ ಸ್ಟಾಕ್ ಮಾರ್ಕೆಟ್ ಬಂದಾಗ. ಇದರಲ್ಲೂ ಕೂಡ ಸ್ಪ್ಲಿಟ್ ಎಲ್ಲ ಆಗಿದೆ, ಆದ್ರೂ ಕೂಡ ಎಲ್ಲಿಗೆ ಹೋಗಿದೆ. ಈ ತರ ಕೂಡ ನಾವು ರಿಟರ್ನ್ ತೆಗಿಬಹುದು. ಬಟ್ ಈ ಸ್ಟಾಕ್ ಯಾಕೆ ತೋರಿಸ್ತೀವಿ, ಸುಮಾರು ಜನ ಹೇಳ್ತಾರೆ ಸರ್ ಆಗೋಗಿರೋದು. ನಾನು ಮೊನ್ನೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ಪೋಸ್ಟ್ ಮಾರ್ಕೆಟ್ ಆದ್ಮೇಲೆ ಎಲ್ಲರೂ ಹೇಳ್ತಾರೆ ಅದು. ಈ ಸ್ಟಾಕ್ ನಾನು 60 ರೂಪಾಯಿನೋ 80 ರೂಪಾಯಿ ಆವರೇಜ್ ಪ್ರೈಸ್ ಅಲ್ಲಿ ನಾನು ತಗೊಂಡಿದ್ದೀನಿ. ಎಷ್ಟಿದೆ ಪ್ರೈಸ್ ಇವಾಗ, ಎಷ್ಟಿದೆ, 615 ರೂಪಾಯಿ ಇದೆ. ಇದು ನಾನು 1000% ಹೋಗಿತ್ತು ನನ್ನ ಹತ್ರ. ಇವಾಗ ಕರೆಕ್ಷನ್ ಆಗಿ 600% ಇದೆ. ಪ್ರೆಸೆಂಟ್ ಕೂಡ ಇದೆ ಈ ಸ್ಟಾಕ್. ನಿಮ್ಗೆ ಲೈವ್ ಆಗಿರೋದು ಕೂಡ ಇದೆ ನಮ್ಮ ಹತ್ರ, ಓಕೆ. ಏಷ್ಯನ್ ಪೇಂಟ್ 2009 77 ರೂಪಾಯಿ ಇತ್ತು, ಇವಾಗ ಎಷ್ಟು ಹೋಗಿದೆ? ಯಾಕೆ ನೀವು ಹಾಕೊಂಡು ಕೂತ್ಕೊಂಡು ಪೇಷನ್ಸ್ ಇಂದ ಕೂತ್ಕೊಂಡ್ರೆ ಆಗುತ್ತೆ. 10 ಸ್ಟಾಕ್ ಆಗಿದ್ರಲ್ಲ, ಒಂದು ಸ್ಟಾಕ್ ಈ ತರ ಆದ್ರೂ ಸಾಕು, ಜಾಸ್ತಿ ಬೇಡ, ಒಂದೇ ಒಂದು ಸ್ಟಾಕ್. ಈ ತರ ಒಂದು ಆದ್ರೂ ಕೂಡ ನಿಮ್ಗೆ ವಿಜಯ್ ಕೇಡಿ ಅಂತ, ಇವರು ಸೆರಾ ಸೆನ್ರಿಟರಿ ಅಂತಿದೆ. ಈ ಸ್ಟಾಕ್ ಅಲ್ಲಿ 16,000 ಪಟ್ಟಾಗಿದೆ ಇವ್ರದ್ದು. 16,000 ಪಟ್ಟು ಅಲ್ಲ, ಪರ್ಸೆಂಟೇಜ್ ಅಲ್ಲ, ಇದರಲ್ಲಿ 16,000 ಪಟ್ಟಾಗಿದೆ ಸೆರಾ ಸೆನ್ರಿಟರಿ. ಈ ತರ ಒಂದು ಸ್ಟಾಕ್ ಆದ್ರೂ ಸಾಕು ನಿಮ್ಗೆ, 100 ಸ್ಟಾಕ್ ಬೇಡ. ಒಂದ್ ಸ್ಟಾಕ್ ಆದ್ರೂ ಕೂಡ ನಾವು ಎಲ್ಲೋ ಹೋಗ್ತೀವಿ, ಹೌದಲ್ವಾ, ಆಗುತ್ತೆ. ಈ ತರ ಒಂದು ನಾನು ಪೋರ್ಟ್ಫೋಲಿಯೋ, ನಂದು ಕೂಡ ನನ್ನ ಪೋರ್ಟ್ಫೋಲಿಯೋ ತೋರಿಸ್ತಾ ಇದೀನಿ. ಯಾಕೆ ಸುಮಾರು ನಾನು ಒಂದು 50% ಪ್ರಾಫಿಟ್ ಕೂಡ ಬುಕ್ ಮಾಡಿದೀನಿ. ನೋಡಿ ಇಲ್ಲಿ ಹೋದ ವರ್ಷ ರಿಟರ್ನ್ ಬಂದು 58%. ಇದೇ ಕಂಪೌಂಡ್ ಆಗುತ್ತೆ. ಹೆಂಗನ ಮಾಡಿ ವರ್ಷದಲ್ಲಿ ನೀವು ಎಕ್ಸಿಟ್ ಎಂಟ್ರಿ ಆಗ್ತಿರೋ ಇಲ್ಲ ಕಂಟಿನ್ಯೂ ಮಾಡ್ತಿರೋ, ಹೆಂಗಾರ ಮಾಡ್ಬೋದು. ಅಂಡ್ ಈ ತರ ಒಂದು ರಿಟರ್ನ್ ತಗೊಂಡು ನೀವು ಇಯರ್ಲಿ ಒಂದು 40% ಅಬೌವ್ ಒಂದು ರಿಟರ್ನ್ ತೆಗೆದ್ರೆ ನಮ್ಮ ಒಂದು 5 ಇಯರ್ ಅಲ್ಲಿ ಏನ್ ಟಾರ್ಗೆಟ್ ಅದನ್ನ ಮಾಡ್ಬೋದು. ಓಕೆ, ಇದನ್ನೆಲ್ಲ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು, ಹೌದಲ್ವಾ. ಅದಕ್ಕೆ ಒಂದು 2 ತರ ಸೊಲ್ಯೂಷನ್ ಇದೆ, ಓಕೆ. ನಾ ಫಸ್ಟ್ ಒಂದೇ ಸೊಲ್ಯೂಷನ್ ಹೇಳ್ತೀನಿ ನಿಮ್ಗೆ. ಒಂದೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ನೀವು ನಮ್ಮ ಒಂದು ಕೋರ್ಸ್ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ, ಆಫ್ಲೈನ್ ಇದೆ, ಆನ್ಲೈನ್ ಇದೆ, 2 ಇದೆ. ಏನ್ ಸರ್ ಕೋರ್ಸ್ ಹೇಳ್ತಾ ಇದ್ದೀರಾ ಅಂತ? ಓಕೆ, ಇದು ಇನ್ನೊಂದು ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ಸ್ ಕೋರ್ಸ್ ಇದೆ, ಆನ್ಲೈನ್ ಇದೆ, ಆಫ್ಲೈನ್ ಇದೆ, ಪ್ರತಿಯೊಂದು ಕೂಡ ವಿತ್ ಬೋನಸ್ ಕೋರ್ಸ್ ಇದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಕಲಿಯಕ್ ಶುರು ಮಾಡೋದು. ನೋಡಿ, ಪಾರ್ಟ್ ಟೈಮ್ ನಾವೇನೋ ಸ್ಕಿಲ್ ಕಲಿಬೇಕು. ಇವಾಗ ನಾವು ಸಾಫ್ಟ್ವೇರ್ ಓದ್ತೀವಿ, ಸುಮಾರು ಜನ ಕೋಡಿಂಗ್ ಕಲಿತಾರೆ, ಎಷ್ಟೋ ಜನ ಜಾಬ್ ಸಿಗ್ತಾ ಅಂತ ಬೇರೆ ಸ್ವಿಚ್ ಆಗ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಇವಾಗ ಕಲಿಯಕ್ ಶುರು ಮಾಡಿದ್ದಾರೆ. ಆತರ ನಮ್ಮ ಲೈಫ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರ್ಬೇಕು. ನಾವು ಅಪ್ಡೇಟ್ ಆಗಿಲ್ಲ ಅಂದ್ರೆ ಅಷ್ಟೇ ಔಟ್ಡೇಟ್ ಆಗೋಗ್ಬಿಡ್ತೀವಿ. ಎಷ್ಟೋ ಹಳೆ ಬಿಸ್ನೆಸ್ ಗಳು ಇವಾಗ ಹೋಗ್ಬಿಟ್ಟಿದೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ಅಪ್ಡೇಟ್ ನ ಮಾಡ್ಕೋಬೇಕಾಗುತ್ತೆ. ಇದೊಂದು ಆಪ್ಷನ್ಸ್ ಇದೆ. ನಮ್ಮೊಂದು ಅಕಾಡೆಮಿ ಬಂದು ಆಫ್ಲೈನ್ ನ ಕಲಿಬಹುದು.